ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ಭಾಳ ಸಿಂಪಲ್ ಆಗಿ ಒಂದು ಪಲಾವ್ ರೆಸಿಪಿ ಮಾಡತ್ತೇವಿ. ನೀವೇನಾದರೂ ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡಾತಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಬಾಜುಗ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕುವಂಥ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಬರ್ತೈತಿ. ಎಲ್ಲರಿಗಿಂತ ಮೊದಲು ನೀವು ನಮ್ಮ ವಿಡಿಯೋಗಳನ್ನು ನೋಡ್ಬೋದು. ಬರ್ರಿ ಹಾಗಾದ್ರೆ ಪಲಾವ್ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲಿಗೆ ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಟೊಮೆಟೊನ ಕಟ್ ಮಾಡಿ ತಗೊಳತ್ತೇವಿ. ಆಮೇಲೆ ಸ್ವಲ್ಪ ಕೊತ್ತಂಬರಿನೂ ಸಹ ತೊಳೆದು ತಗೊಳಕತ್ತೇವಿ. ಈಗ ಒಂದು ಮಿಕ್ಸರ್ ಜಾರ್ದಾಗ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿ, ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಇವನ್ನೆಲ್ಲ ಹಾಕಿ ಚಂದಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರಬೇಕು. ಇದಕ್ಕೆ ನೀರದು ಏನೂ ಹಾಕತ್ತಿಲ್ಲ, ಯಾಕಂದ್ರೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಒಳಗನ ನೀರಿನ ಅಂಶ ಇರೋದ್ರಿಂದ ಇದನ್ನು ಹಂಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದೇವಿ. ಈಗ ಒಂದು ಕುಕ್ಕರ್ದಾಗ ಸ್ವಲ್ಪ ಎಣ್ಣೆ ಹಾಕ್ರಿ. ಎಣ್ಣೆ ಬಿಸಿ ಆದ್ಮೇಲೆ ಒಂದು ಪಲಾವ್ ಎಲೆ. ನಾವಿಲ್ಲಿ ಜಾಸ್ತಿ ಏನು ಮಸಾಲೆ ಐಟಮ್ ಯೂಸ್ ಮಾಡತ್ತಿಲ್ಲ. 2 ಚಕ್ಕೆ ಹಾಕ್ರಿ. ಆಮೇಲೆ ಸ್ವಲ್ಪ ಲವಂಗ, ಖಾರಕ್ಕೆ ತಕ್ಕಂಗೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕಬೇಕಾಗ್ತೈತಿ. ನಾವಿಲ್ಲಿ ಕಟ್ ಮಾಡ್ಕೊಂಡಿರುವಂಥ 2 ಹಸಿಮೆಣ್ಸಿನ್ಕಾಯಿ ಹಾಕತ್ತೀವಿ. ಇದನ್ನು ಒಂದ್ಸಲ ಚಂದಾಗೆ ಫ್ರೈ ಮಾಡ್ಕೋರಿ. ಈಗ 1 ಟೇಬಲ್ ಸ್ಪೂನ್ ಅಷ್ಟ ಅಲ್ಲ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನು ಹಾಕಿ ಇದನ್ನು ಒಂದ್ಸಲ ಚಂದಾಗೆ ಮಿಕ್ಸ್ ಮಾಡಿರಿ. ಆಮೇಲೆ ನಾವು ಮೊದಲಿಗೆ ರುಬ್ಬಿಟ್ಕೊಂಡಿರ್ತೇವೆ ನೋಡ್ರಿ ಉಳ್ಳಾಗಡ್ಡಿ, ಟೊಮೆಟೊ ಮತ್ತು ಕೊತ್ತಂಬರಿ ಪೇಸ್ಟ್, ಅದನ್ನು ಈಗ ಹಾಕ್ರಿ. ಇದ್ರೊಳಗೆ ಹಾಕಿ ಇದನ್ನು ಸಹ ಒಂದ್ಸಲ ಚಂದಾಗೆ ಮಿಕ್ಸ್ ಮಾಡಿರಿ. ಉಳ್ಳಾಗಡ್ಡಿ ಟೊಮೆಟೊ ನಾವು ಫ್ರೈ ಮಾಡಿ ಮಿಕ್ಸರ್ ಮಾಡ್ಕೊಂಡಿಲ್ಲ, ಹಂಗೆ ಹಸಿವನ್ನ ಮಿಕ್ಸರ್ ಮಾಡ್ಕೊಂಡೇವಿ. ಅದಕ್ಕಾಗಿ ನಾವಿಲ್ಲಿ ಇದನ್ನು ಚಂದಾಗೆ ಫ್ರೈ ಮಾಡ್ಕೋಬೇಕಾಗ್ತೈತಿ. ನೋಡ್ರಿ ಈಗ ಎಲ್ಲ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಂಡೈತಿ. ಇದೇ ಸಮಯದೊಳಗನ ನಾವು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಇದನ್ನೆಲ್ಲ ಇನ್ನೊಂದ್ಸಲ ಚಂದಾಗೆ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ಈ ಪಲಾವ್ಗೆ ವೆಜಿಟೇಬಲ್ಸ್ ಅದು ಏನೂ ಹಾಕತ್ತಿಲ್ಲ, ಯಾಕಂದ್ರೆ ನಾವು ಇದನ್ನು ಭಾಳ ಸಿಂಪಲ್ಲಾಗಿ ಮಾಡ್ಕೊಳಕತ್ತೇವಿ. ಪ್ರೊಫೆಷ್ನಲ್ ಆಗಿ ವೆಜಿಟೇಬಲ್ ಪಲಾವ್ನ ಯಾವ ರೀತಿಯಾಗಿ ಮಾಡ್ತಾರಂತ ನಮ್ಮ ಚಾನಲ್ನಾಗ ನಾವು ಆಲ್ರೆಡಿ ಪೋಸ್ಟ್ ಮಾಡೇವಿ. ನಿಮಗೆ ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಹೋಗಿ ಚೆಕ್ ಮಾಡಿರಿ. ಈ ವಿಡಿಯೋದ ಎಂಡ್ ಸ್ಕ್ರೀನ್ಗೆ ಅಥವಾ ಐ ಬಟನ್ನಾಗ ಅದರ ಲಿಂಕ್ ಕೊಟ್ಟಿರ್ತೇನೆ, ಒಂದ್ಸಲ ಚೆಕ್ ಮಾಡಿರಿ. ನೋಡ್ರಿ ಈಗ ಅರ್ಧ ಕಪ್ಪಷ್ಟು ಹಸಿ ಬಟಾಣಿನ ಹಾಕ್ಕೊಂಡು ಚಂದಾಗಿ ಫ್ರೈ ಮಾಡ್ಕೊಂಡಾಗಿದೆ. ನಾವೀಗ ಪಲಾವ್ ಮಾಡೋಕೆ 1 ಗ್ಲಾಸಷ್ಟು ಸೋನಾ ಮಸೂರಿ ಅಕ್ಕಿನ ಕ್ಲೀನಾಗಿ ತೊಳೆದು ತಗೊಳತ್ತೀವಿ. ಇದ್ರಾಗ ನಾವು ಹಾಕಿರುವಂಥ ಅಕ್ಕಿಗೆ ಮಸಾಲೆ ಎಲ್ಲ ಚಂದಾಗಿ ಮಿಕ್ಸ್ ಆಗ್ಬೇಕು ನೋಡ್ರಿ. ಆ ರೀತಿಯಾಗಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೋರಿ. 1 ಗ್ಲಾಸ್ ಅಕ್ಕಿಗೆ ನಾವಿಲ್ಲಿ 2 ಗ್ಲಾಸಷ್ಟು ನೀರು ತಗೊಳತ್ತೇವಿ. ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ನೋಡ್ಕೊಂಡು ನೀವು ಹಾಕೋಬೇಕಾಗ್ತೈತಿ. ನಾವಿಲ್ಲಿ ಉಪ್ಪದು ಏನೂ ಹಾಕತ್ತಿಲ್ಲ, ಯಾಕಂದ್ರೆ ನಾವು ಒಗ್ಗರಣೆ ಹಾಕುವಾಗನ ಉಪ್ಪು ಜಾಸ್ತಿ ಹಾಕಿದ್ವಿ, ಹೀಗಾಗಿ ನಾವಿಲ್ಲಿ ಉಪ್ಪು ಹಾಕತ್ತಿಲ್ಲ. ಈಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಕೊಂಡು ಇದನ್ನು 2 ವಿಜಲ್ ಆಗಕ್ಕೆ ಬಿಡಬೇಕು. ಈಗ ಕುಕ್ಕರ್ 2 ವಿಜಲ್ ಆಗಿ ಕಂಪ್ಲೀಟ್ ಆಗಿ ಕೂಲ್ ಆಗೈತಿ. ಈಗ ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ. ನೋಡ್ರಿ ಈಗ ನಮ್ಮ ಪಲಾವ್ ರೆಡಿ ಆಗೈತಿ. ಈ ರೆಸಿಪಿ ಹೆಂಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಸ್ವಲ್ಪರ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.